ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿನೇ ಕುಲ್ಫಿ ಐಸು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಇಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಐಸು. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ 1 ಲೀಟ್ರಷ್ಟು ನಂದಿನಿ ಹಾಲು ತಗೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊಂಡಾಗಿದೆ. ಅದು ಈಗ ಬಿಸಿ ಆದ ನಂತರ ಒಂದು ಸೌಟಷ್ಟು ಒಂದು ಬಟ್ಲಲ್ಲಿ ಹಾಲು ಹಾಕ್ಕೊಂಡ್ಬಿಟ್ಟು ಅದಕ್ಕೆ 1.5 ಚಮಚದಷ್ಟು ಕಾರ್ನ್ಫ್ಲೋರು, ಮತ್ತು 1-2 ಚಮಚ ಹಾಲಿನ ಪುಡಿ, ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಲು ಕೂಡ ಬಿಸಿ ಮಾಡ್ಕೊಳೋದಕ್ಕೆ ಇಟ್ಕೊಂಡಾಗಿದೆ. ಆ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಈ ಮಿಶ್ರಣನ ಹಾಕಬೇಕು. ಅದು ಹಾಕಾದ ನಂತರ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಸಣ್ಣ ಉರಿಯಲ್ಲಿನೇ ಕೈ ಬಿಡದೇನೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದು ಇಷ್ಟು ಗಟ್ಟಿ ಬಂದ ನಂತರ 3/4 ಬಟ್ಲಷ್ಟು ಸಕ್ಕರೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಕೂಡ ಹಾಕಾದ ನಂತರ ಇಷ್ಟು ಗಟ್ಟಿಯಾಗಿ ಬಂದಿದೆ. ನಂತರ ಇದು ಆರೋದಕ್ಕೆ ಬಿಟ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ ಆ ಮಿಶ್ರಣನ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಸಣ್ಣದಾಗಿ ಚೂರು ಮಾಡ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದು ಮಿಕ್ಸಿ ಮಾಡ್ಕೊಂಡಾದ ನಂತರ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಸಣ್ಣದಾಗಿ ಚೂರು ಮಾಡಿರೋ ಅಂಥ ಗೋಡಂಬಿ ಹಾಕಿ ಒಂದು ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಥರ ಕುಲ್ಫಿ ಮೋಲ್ಡ್ ಸಿಗುತ್ತೆ. ಅದರಲ್ಲಿ ಕುಲ್ಫಿ ಮೋಲ್ಡಲ್ಲಿ ಆ ಮಿಶ್ರಣನ ಹಾಕಿ ಇದು ಒಂದು 8 ಜನ ಅಷ್ಟು ಸರ್ವ್ ಮಾಡ್ಬೋದು. ಇದು ತುಂಬಾ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕುಲ್ಫಿ ಮೋಲ್ಡಲ್ಲಿ ಹಾಕಿ ಒಂದು 8ರಿಂದ 10 ಗಂಟೆ ಕಾಲ ಫ್ರೀಜರಲ್ಲಿ ಇಡಬೇಕು. ಈಗ 8ರಿಂದ 10 ಗಂಟೆ ಕಾಲ ಫ್ರೀಜರಲ್ಲಿ ಕೂಡ ಇಟ್ಟಾಗಿದೆ. ಇದು ಸ್ವಲ್ಪ ತಣ್ಣೀರಲ್ಲಿ ಎದ್ಬಿಟ್ಟು ಈ ರೀತಿಯಾಗಿ ತೆಗೆದ್ರೆ ತುಂಬಾ ಸುಲಭವಾಗಿ ತುಂಬ ರುಚಿ. ಈಗ ಕುಲ್ಫಿ ಐಸು ರೆಡಿಯಾಗಿದೆ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಮತ್ತು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಮತ್ತು ಲೈಕ್ ಬಟನ್ನನ್ನು ಒತ್ತೋದನ್ನು ಮರಿಬೇಡಿ.